ಉಯ್ ಎಲ್ಲೈತಿ ಪಾಪ ಪಾಪ ಎಲ್ಲೈತಿ ಮತ್ತೆ ಸಿಗೋಣ. ಮಮ್ಮಿಗೊಂದು ಮಕ್ಕಳು ಮಮ್ಮಿಗೊಂದು ಅಯ್ಯೋ 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 ಸಾಕು ಚಾಕು. ಯಾರು ಅಯ್ಯೋ ಅಯ್ಯೋ ಅಯ್ಯೋ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಇವಾಗ ನಾವೆಲ್ಲರೂ ಹೋಗ್ತಾ ಇರೋದು ಹಾಸ್ಪಿಟಲ್ಲಿಗೆ. ಏನು ಅನ್ನಿಸ್ತಿದ್ಯಮ್ಮ? ಭಯ ಆಗ್ತಿ? ಏನು ಭಯ ಇಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕೊನೆವರೆಗೂ ವಿಡಿಯೋ ಮಿಸ್ ಮಾಡಬೇಡಿ. ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಮನೇಲಿ ಪೂಜೆ ಮಾಡಿಕೊಂಡು ನಮ್ಮ ಮನೆ ದೇವರು ಕಾಲಭೈರವನಲ್ಲಿ ಬೇಡ್ಕೊಂಡು ಯಾವುದೇ ರೀತಿ ಅಡಚಣೆ ಇಲ್ದಲೆ ಎಲ್ಲ ಒಳ್ಳೆ ರೀತಿಲಿ ಆಗಲಿ ಅಂತ ಬೇಡ್ಕೊಂಡು ಕಾಲದ ಭೈರವನ ನಾನು ಹಾಗೆ ನನ್ನ ಹೆಂಡತಿ ಬೈಕಲ್ಲೇ ಹೊರಟು. ಅಮ್ಮರು ಮನೆಯವರೆಲ್ಲರೂ ಬಸ್ಸಿಗೆ ಬರ್ತಾಯಿದ್ರು. ತುಂಬ ಟ್ರಾಫಿಕ್ ಇತ್ತು ಬೆಳಗ್ಗೆ ಹೊತ್ತೆ. ಆದ್ರೂ ಮಾರ್ನಿಂಗ್ ಟೈಮು ಹೂವಿನ ವ್ಯಾಪಾರ ಎಲ್ಲ ತುಂಬ ಜೋರಾಗಿ ನಡೆಯೋದ್ರಿಂದ ಮತ್ತು ಮಾರ್ಕೆಟ್ ಎಲ್ಲ ಇರೋದ್ರಿಂದ ಆಲ್ರೆಡಿ ತುಂಬ ಯಾವುದೇ ರೋಡ್ಗಳಾದ್ರೂ ಆಲ್ರೆಡಿ ಡ್ಯೂಟಿಗೆ ಹೋಗೋ ಟೈಮ್ಗಳಾಗಿರೋದ್ರಿಂದ ತುಂಬ ರಶ್ ಆಗಿತ್ತು. ಆದರೂ ಕೂಡ ಪರವಾಗಿಲ್ಲ, ಬೈಕ್ ಅಲ್ವಾ, ಟೂ ವೀಲರಲ್ಲಿ ತುಂಬ ಜಾಸ್ತಿ ಟೈಮ್ ಏನು ತಗೊಳ್ಳಿಲ್ಲ. ಹಾಗೆಯೇ ಹಾಸ್ಪಿಟಲ್ ಹತ್ರ ಬಂದು ಗಾಡಿನ ನಿಧಾನಕ್ಕೆ ಸ್ಲೋವಾಗಿ ಓಡಿಸ್ಕೊಂಡು ಬಂದು ನಮಗೆ ಅರ್ಲಿ ಮಾರ್ನಿಂಗೇ ಡಾಕ್ಟ್ರು ಬಂದು ಆಲ್ರೆಡಿ ನಮಗೆ ಟೈಮಿಂಗ್ಸನ್ನು ಕೊಟ್ಟಿದ್ದರು. ಅಂದರೆ ಫಸ್ಟ್ ಡೆಲಿವರಿ ನಿಮ್ಮದೇ ಇರುತ್ತೆ ಬನ್ನಿ ಅಂತ. ಸೀದಾ ನಾನು ಹೋಗಿ ಅವಳನ್ನು ಡೋರ್ ಹತ್ರ ಬಿಟ್ಟು ಮತ್ತೆ ನಾನು ನನ್ನ ಗಾಡಿ ಪಾರ್ಕಿಂಗ್ ಕಡೆ ತಗೊಂಡ್ಬಂದೆ. ಗಾಡಿನ ಪಾರ್ಕ್ ಮಾಡಿ ನಾನು ಹೊರಟೆ. ಹೆವಿ ವೆಹಿಕಲ್ಸ್ ಇದ್ದಾವೆ ಆಲ್ರೆಡಿ. ನೀವು ಹಾಸ್ಪಿಟಲ್ಗೆ ಎಷ್ಟು ಟೈಮಿಂಗ್ಸಿಗೆ ಬಂದರೂ ಕೂಡ ವೆಹಿಕಲ್ಸ್ ಅಂತೂ ಇದ್ದೇ ಇರ್ತವೆ ಸ್ನೇಹಿತರೆ. ನಮ್ಮದೇ ಬ್ಯಾಗು ಫ್ರೆಂಡ್ಸ್, ಆಲ್ರೆಡಿ 2ನೇ ಮಗುವಿನ ಎಕ್ಸ್ಪೆಕ್ಟೇಷನಲ್ಲಿ ಇರೋದ್ರಿಂದ ಇಲ್ಲೇ ಹಾಸ್ಪಿಟಲಲ್ಲೇ ಕ್ಯಾಂಟೀನಲ್ಲಿ ಇಟ್ಟೋಗಿದ್ದು. ಇವಾಗ ತಗೊಂಡು ಹೊರಟು. ಆಲ್ರೆಡಿ ವೈಫ್ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬನ್ನಿ ಮಾಮೂಲಿ ಅಂತ ಹೇಳಿದ್ದಾರೆ ಹಾಸ್ಪಿಟಲ್ ಡ್ರೆಸ್ ಹಾಕೊಳ್ಳೋದಕ್ಕೆ. ಓಕೆ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಇವತ್ತು ಕಂಪ್ಲೀಟ್ ವಿಡಿಯೋ ಇರುತ್ತೆ. ಯಾವ ಪಾಪು ಆಗುತ್ತೆ, ಎಷ್ಟು ಗಂಟೆಗೆ ಆಗುತ್ತೆ, ಪ್ರತಿಯೊಂದನ್ನು ಅಪ್ಡೇಟ್ ಕೊಟ್ಟಿರ್ತೀನಿ. ಮಿಸ್ ಮಾಡ್ಕೊಬೇಡಿ, ಕಮೆಂಟ್ಸ್ ಹಾಕಿ. ಡೆಲಿವರಿಗೆ ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ಪಾಪುಗೆ ಏನೇನು ಬೇಕು ಪ್ರತಿಯೊಂದನ್ನು ಪ್ಯಾಕ್ ಮಾಡ್ಕೊಂಡು ಬಂದಿರೋದು. ಚಾಪೆ, ಹೊಸ ಬಟ್ಟೆ, ಬಿಸಿನೀರು, ಪ್ರತಿಯೊಂದೂ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಹಾಸ್ಪಿಟಲ್ ಅಂತೂ ಫುಲ್ ಫ್ರೀ ಇದೆ. ಇನ್ನು 1 ಅವರ್ ಬಿಟ್ಟು ಹಾಕಿರ್ತೀನಿ, ನೋಡಿರಂತೆ ಎಷ್ಟು ರಶ್ ಇರುತ್ತೆ ಅಂತ. ಫುಲ್ ಫ್ರೀ ಇದೆ ಇವಾಗಂತೂ. ಹೆರಿಗೆ ವಾರ್ಡ್ ಒಳಗಡೆ ಕರ್ಕೊಂಡಿದ್ದಾರೆ. ಮಾಮೂಲಿ ಅವ್ರ ಪ್ರೊಸೀಜರ್ಗಳು ಏನೇನಿರುತ್ತೆ, ವೆಯ್ಟ್ ಚೆಕ್ ಮಾಡೋದು, BP ಶುಗರ್ ಚೆಕ್ ಮಾಡೋದು, ಪ್ರತಿಯೊಂದಕ್ಕೂ. ಆಲ್ರೆಡಿ ನಾನು ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೆ. ಒಳಗಡೆ ಇದ್ದಾಳೆ ವೈಫು. ಇಲ್ಲಿರೋ ಚೇರ್ಗಳು, ಕಂಬ, ಕದ, ಕಿಟಕಿ ಪ್ರತಿಯೊಂದೂ ಫ್ರೀಯಾಗಿದ್ದಾವೆ. ಈಗ ಒಂದು 9 ಗಂಟೆ 10 ಗಂಟೆ ಆದಮೇಲೆ ಪ್ರತಿ ಕಂಬ, ಪ್ರತಿ ಚೇರು ಕೂಡ ಒಬ್ಬೊಬ್ಬರು ಸ್ಟೋರಿ ಹೇಳುತ್ತೆ. ಯಾರ್ಯಾರು ಯಾವ್ಯಾವ ಕಷ್ಟದಲ್ಲಿ, ಯಾವ್ಯಾವ ಪ್ರಾಬ್ಲಮ್ಗಳಲ್ಲಿ ಈ ಚೇರ್ಗಳ ಮೇಲೆ ಕೂತಿರ್ತಾರೋ ಗೊತ್ತಿಲ್ಲ. ಈ ಒಂದು ಹಾಸ್ಪಿಟ್ಲ್ ಅಂತ ಅಲ್ಲ, ಪ್ರತಿ ಹಾಸ್ಪಿಟ್ಲಲ್ಲೂ ಅದೇ ರೀತಿ ಇರುತ್ತೆ. ಇದು ಬಿಫೋರು, ಆಫ್ಟರ್ ಫೋಟೋ ಹಾಕ್ತೀನಿ ನೋಡಿ. ಮಾಡಿ ಡ್ರಿಪ್ಸ್ ಹಾಕೋದಕ್ಕೆ ಹಾಕಿದ್ದಾರೆ. ಸಿಗೋಣ. ಮಮ್ಮಿಗೊಂದು ಮಕ್ಕಳು ಮಮ್ಮಿಗೊಂದು ಅಯ್ಯೋ 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 ಸಾಕು ಚಾಕು. ಯಾರು ಅಯ್ಯೋ ಅಯ್ಯೋ ಅಯ್ಯೋ. ಪಾಪು ಕೊಡು, ಪಾಪುಗೆ ಹೊರಗಡೆಗೆ ಬಂದ ಮೇಲೆ ಕೊಡ್ತೀಯಾ? ಲಾಸ್ಟ್ನೇ ಸರಿ ಮಮ್ಮಿ ಹೊಟ್ಟೆ ನೋಡ್ಕೊಂಬಿಡು. ನೋಡ್ಕೊಡು ಮಮ್ಮಿ ಹೊಟ್ಟೆ, ನೋಡ್ಕೊಬಿಡು ಮಮ್ಮಿ ಹೊಟ್ಟೆ. ನೋವುತ್ತಂತೆ ಹಿಂಗೆ ತೋರಿಸಿ ಏನಂತ ನೋಡ್ತಾನೆ ಮಿನಿ ಡಾಕ್ಟ್ರು. ಅಯ್ಯೋ ಉರುಪ್ತಾ ಇರೋದು ನೋಡಲಿ. ಅಯ್ಯೋ ಎಲ್ಲಿಗೂ ಹೋಯ್ತು ಮಮ್ಮಿ ಎಲ್ಲಿಗೂ ಹೋಯ್ತು? ಮಮ್ಮಿಗೆ ಎಲ್ಲಿ ಚುಚ್ಚಿದ್ದಾರೆ? ಮಮ್ಮಿಗೆ ಎಲ್ಲಿ ಚುಚ್ಚವ್ರು? ಅಲ್ಲಿಗ ಆಮೇಲೆ ಇನ್ನೆಲ್ಲಿ ಚುಚ್ಚವ್ರು ಮಮ್ಮಿಗೆ? ಹಾಂ, ಅಲ್ಲಿಗೆ. ಆಮೇಲೆ ಇನ್ನೆಲ್ಲಿ ಚುಚ್ಚವರು? ಇನ್ನೆಲ್ಲಿಗೆ ಚುಚ್ಚಿದ್ದಾರೆ? ಅಲ್ಲಿಗೆ ಚುಚ್ಚವ್ರ ಮಮ್ಮಿಗೆ. ಅವನಿಗೆ ಚುಚ್ಚಿದ್ದಾರಪ್ಪ ಮಮ್ಮಿಗೆ. ಅಲ್ಲಿಗೆ. ಓಕೆ ಅಲ್ಲಿಗೆ ಚುಚ್ಚಿದ್ದಾರಂತ ಅವ್ರ ಮಮ್ಮಿಗೆ.
ಪ್ರತಿಯೊಬ್ರು ಗಂಡು ಮಕ್ಳು ಜೀವನದಲ್ಲಿ ತುಂಬಾ ಭಯ ಆಗುವಂತ ಕ್ಷಣ ಅಂದ್ರೆ ಇದೇನೆ. ಪೇಪರ್‌ನ ಬಿಟ್ಟು ಇದನ್ನೆಲ್ಲ ಓದ್ಬಿಟ್ಟು ನಿಮ್ದು ಸಿಗ್ನೇಚರ್ ಹಾಕಿ ಸರ್, ಅದೇ ರೀತಿ ನಿಮ್ ಜೊತೆ ಒಬ್ರದ್ದು ಸಾಕ್ಷಿಗೆ ಒಬ್ರದ್ದು ಸಿಗ್ನೇಚರ್ ಹಾಕ್ಸಿ ಸರ್ ಅಂತಾರೆ. ಅವಾಗಂತೂ ನನ್ನ ಕೈಯಂತೂ ಫುಲ್ಲು ನಡುಗ್ತಾ ಇತ್ತು. ಏನಪ್ಪಾ ಇದು ಹಿಂಗೆ ಅಂತ. ಆದ್ರೂ ನಮ್ಮ ಮನೆದೇವ್ರನ ಮೇಲೆ ಬಿಲೀವ್ ಮಾಡಿ ಸಿಗ್ನೇಚರ್ ಹಾಕಿ, ಮಾಮೂಲಿ ನಾನೇ ಕರ್ಕೊಂಡು ಹಾಸ್ಪಿಟಲ್ ಡೋರ್‌ವರ್ಗುನು ಕೂಡ ಕರ್ಕೊಂಡ್ ಹೋದೆ. ಆದ್ರೂನು ಹಾಸ್ಪಿಟಲ್ಲು ಈ ರೀತಿ ಆಯ್ತು. ಸೋಮವಾರ ನೆನ್ನೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಇವತ್ತು ರಶ್. ಕ್ಯೂ ಅಂತೂ ಇದ್ದೇ ಇರುತ್ತೆ, ಭಯಂಕರ ಕ್ಯೂ ಇದ್ದೇ ಇರುತ್ತೆ. ಆಪ್ರೇಷನ್ ಥಿಯೇಟ್ರ್ ಬಾಕ್ಲಲ್ಲಿ ಕಾಯ್ಕೊಂಡು ನಿಂತ್ಬಿಟ್ಟಿದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಒಂದು ಮಿನಿಮಮ್ ಒಂದು 40 ಮಿನಿಟ್ಸು 50 ಮಿನಿಟ್ಸ್ ಆಗ್ಬೋದು. ನೋಡೋಣ, ಕಾಯ್ತಾ ಇರೋಣ. ಕಾಯ್ಕೊಂಡು ಕೂತ್ಬಿಟ್ಟವ್ರೆ. ಪಾಪು ಅಳ ಸೌಂಡ್ ಬಂತು, ಹಾಗಾಗಿ ನನ್ನ ಮಗ ಮನ್ಗಿದ್ದವನು ಎತ್ಬಿಟ್ಟವನು. ಪಾಪು ಬುದ್ಧಿದ್ದವನು, ಪಾಪು ಓಕೆನಾ. ಹುಟ್ಟ ತಕ್ಷಣ ಟೈಮು 3.38 kg. ಓಕೆನಾ. ಟೈಮು 11:46. ಓಕೆನಾ. ಈಗ ಮಗುವಿಗೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಕೆಳಗಡೆ ಶಿಫ್ಟ್ ಮಾಡ್ತಾರೆ. ಶಿವಾಯಿ ಸೈಡ್ ಅವರ ಒಬಿಜಿ ಡಾಕ್ಟರ್ ಅವ್ರು ಹೇಳ್ತಾರೆ ನಿಮಗೆ ಒಬಿಜಿ ಡಾಕ್ಟರ್. ಓಕೆನಾ. ಗಂಡು ಪಾಪು ಈ ಸರಿ ಕೊಡು ಸರಿ ಅಂತಿರ್ಗು ಅಷ್ಟೇ. ಹಂಗೆ ಹಿಡ್ಕೊ ಪಾಪ ಇಲ್ಲಿ ಪಾಪ ನೋಡು, ಪಾಪ ಪಾಪ ಕೈ ಹಿಡ್ಕೊ ಕೈ ಹಿಡಿ ಪಾಪ. ಜಶು, ಮಮ್ಮಿ ಎಲ್ಲಿ? ಮಮ್ಮಿ ಓ, ಕಣ್ಬೇರೆ ಹೊಡಿತವನೆ. ಹೆಂಗೈತಿ ಪಾಪ ಅಲ್ಲಿ ನೋಡು. ಪಾಪ ಹೆಂಗೈತಿ ಹೇಳು. ಪಾಪ ಹೆಂಗೈತೆ ಜಶು? ಮಮ್ಮಿ ಥರ ಆಯ್ತಾ ಜಶು? ಅದೆಲ್ಲ ಮುಟ್ಬಾರ್ದು. ಇಲ್ಲಿ ನೋಡು ಜಶು. ಓಯ್, ಏನು? ಬಾ, ಅಜ್ಜಿನ ಕರಿ. ಕಾಂತಿ ಸ್ವೀಟ್ಸಿಗೆ ಹೋಗಿ ಒಂದು 2 kg ಅಷ್ಟು ಸ್ವೀಟ್‌ನ ತಗೊಂಬಂದು ಇಡೀ ಹಾಸ್ಪಿಟಲಿಗೆಲ್ಲ ಹಂಚಿದೆ ಗಾಯ್ಸ್. ಅದ್ರ ಜೊತೆಗೆ ನನ್ನ ಮಗ ಅಂತೂ ಪ್ರತಿಯೊಬ್ಬರಿಗೂ ಬಂದು ಅವನೇ ಕೊಡ್ತಾ ಇದ್ದ. ನಮಗೆ ಹೆಣ್ಣಾಗ್ಲಿ ಗಂಡಾಗ್ಲಿ ಏನು ತೊಂದರೆ ಇರಲಿಲ್ಲ. ನಮಗೆ ಹೆಣ್ಣಾಗಿದ್ರೇನೆ ತುಂಬ ಖುಷಿ ಆಗ್ತಿತ್ತು. ಆದರೆ ಈಗ ಗಂಡಾಗಿದೆ, ಏನು ತೊಂದರೆ ಇಲ್ಲ. ತಾಯಿ ಮಗು ಇಬ್ಬರು ಕೂಡ ಕ್ಷೇಮವಾಗಿ ಇದ್ದಾರೆ. ವಿಡಿಯೋ ಪಾರ್ಟ್ 2 ಕೂಡ ಹಾಕಿರ್ತೀನಿ, ಮಿಸ್ ಮಾಡಬೇಡಿ ನೋಡಿ. ಥ್ಯಾಂಕ್ ಯು.